ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಒಡ್ಕಲ್ ಗಿಣ್ಣು ಮಾಡ್ತಿದ್ದೀನಿ. ಗಿಣ್ಣು ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತುಂಬ ಹೆಲ್ದಿ ರೆಸಿಪಿ. ಹಸು ಕರು ಹಾಕ್ತಾ 10 ಗಂಟೆನೂ ಈ ಒಡ್ಕಲ್ ಹಾಲು ಸಿಗುತ್ತೆ. ಇದನ್ನು ನೀವು ಗಿಣ್ಣು ಮಾಡ್ಕೊಂಡು ತಿಂದರೆ ನಿಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಹೆಚ್ಚು ಪ್ರೋಟೀನ್ ಸಿಗುತ್ತೆ. ಮತ್ತು ಇದರಲ್ಲಿರ್ತಕ್ಕಂಥ ಗುಡ್ ಫ್ಯಾಟಿಂದ ನಮ್ಮ ಮೆದುಳು ಸಹ ಚುರುಕಾಗುತ್ತೆ. ನೋಡಿ, ಒಂದು ಜಾಮೂನ್ ಕಪ್ ಆಗುವಷ್ಟು ಅಕ್ಕಿನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿನ ಆದಷ್ಟು ಹಸಿ ವಾಸನೆ ಹೋಗೋವರೆಗೂ ಮತ್ತು ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಕೆಂಪಾಗುವವರೆಗೂ ಹುರ್ಕೊಂಡಿದ್ದೀನಿ. ಇವಾಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ನೀರು ಹಾಕಿ ನೆನೆಸ್ಬೇಕು. ಅದಕ್ಕೆ ಸ್ವಲ್ಪ ಕಾಯಿನ ಆಡ್ ಮಾಡ್ಕೊಳ್ತಾ ಇದ್ದೀನಿ, ತೆಂಗಿನಕಾಯಿನ. ಅದಕ್ಕೆ 2 ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ಸುಮಾರು 1 ಲೀಟ್ರಷ್ಟು ಹಾಲಿದೆ. ಅದಕ್ಕೆ ಒಂದು ದೊಡ್ಡ ಬೆಲ್ಲದಷ್ಟು ಬೆಲ್ಲನ ಆಡ್ ಮಾಡ್ಕೋತಾ ಇದ್ದೀನಿ. ನೀವು ಸಿಹಿ ಅನುಗುಣವಾಗಿ ಆಡ್ ಮಾಡ್ಕೊಳ್ಳಿ. ಇದಕ್ಕೆ ನೀರಾಗಲಿ ಏನು ಹಾಕಬಾರ್ದು. ಅದು ಕುದಿ ಬರುವಾಗಲೇ ಒಡ್ಕೊಳ್ಳುತ್ತೆ. ಅದಕ್ಕೆ ಅದನ್ನು ಒಡ್ಕಲ್ ಗಿಣ್ಣು ಅನ್ನೋದು. ಈ ಗಿಣ್ಣಿಂದ ತುಂಬ ನಮ್ಮ ದೇಹಕ್ಕೆ ಬೆನಿಫಿಟ್ ಇದೆ. ನೀವು ಮಿಸ್ ಮಾಡ್ಕೊಳ್ಬೇಡಿ. ಈ ಥರ ಹಾಲು ಸಿಕ್ಕಿದಾಗ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಒಳ್ಳೆಯದು. ನೋಡಿ, ಇವಾಗ ರುಬ್ಬಿರ್ತಕ್ಕಂಥ ಮಿಶ್ರಣ ಆಡ್ ಮಾಡ್ಕೊಳ್ತಾ ಇದ್ದೀನಿ. ತಳ ಹಿಡಿಯದ ಹಾಗೆ ಇವಾಗ ಚೆನ್ನಾಗಿ ಸೌಟಿಂದ ತಿರ್ಕಬೇಕು. ನೀವು ಒಂದು ಸರಿ ಮಾಡಿಕೊಂಡ್ರೆ ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ ನೀವು ಮತ್ತೆ ಮಾಡ್ಕೊಳ್ತೀರ. ಅಷ್ಟು ಟೇಸ್ಟಿಯಾಗಿರುತ್ತೆ. ಇವಾಗ 100 ಗ್ರಾಮ್ ಅಷ್ಟು ಅವಲಕ್ಕಿನ 2 ಸರಿ ತೊಳೆದು ನೆನೆಸಿಟ್ಟಿದೆ. ಅದನ್ನು ಆಡ್ ಮಾಡ್ಕೊಳ್ತಾ ಇದ್ದೀನಿ. 1 ಲೀಟ್ರ್ ಹಾಲಿಗೆ 1 ಅಚ್ಚು ಬೆಲ್ಲ ಮತ್ತು 100 ಗ್ರಾಮ್ ಅಷ್ಟು ಅವಲಕ್ಕಿ ಸಾಕು. ಮತ್ತು 1 ಜಾಮೂನ್ ಕಪ್ಪಷ್ಟು ಅಕ್ಕಿ ಸಾಕು. ಕರೆಕ್ಟಾಗಿ ಪರ್ಫೆಕ್ಟಾಗಿ ಗಟ್ಟಿ ಬರುತ್ತೆ. ಗಿಣ್ಣು ಯಾವಾಗಲೂ ನೈಟ್ ಮಾಡಿಬಿಟ್ಟು ಬೆಳಗಿನ ಟೈಮ್ ಸರ್ವ್ ಮಾಡಬೇಕು. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ಸರ್ವ್ ಮಾಡಬೇಕು. ಆಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ರಾತ್ರಿ ಮಾಡ್ತಾ ಇರೋದು ಇದನ್ನು ಗಿಣ್ಣನ್ನು. ಇವಾಗ ಬೆಳಗ್ಗೆ ನೋಡಿ ಇಷ್ಟು ಗಟ್ಟಿಯಾಗಿದೆ. ನೋಡಿ, ಗಿಣ್ಣು ಇಷ್ಟು ಗಟ್ಟಿ ಇರಬೇಕು. ತುಂಬ ಹೆಲ್ದಿ ರೆಸಿಪಿ. ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.